ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ನಮಗ್ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಮಗ ಆದಿ ಹುಟ್ಟಿದ ಮನೆನೇ ತೊರೆದು ಹೋಗುವಂತ ಸಂದರ್ಭ ತಂದ್ಕೊಂಡ್ಬಿಟ್ಟು. ಇದೇ ನಿಜ ಆಗಿದ್ರೆ ಆ ರಾಣನಿಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ರಘು. ನಮ್ಮ ಕುಟುಂಬದ ಶತ್ರುಗಳ ಬಂಡವಾಳನ ಬಯಲು ಮಾಡ್ತೀನಿ. ಆದಿ ಪಾರ್ವತಿನ ನಾನೇ ಕೈ ಹಿಡಿದು ಮನೆ ಒಳಗೆ ಕರ್ಕೊಂಡು ಬರ್ತೀನಿ. ಆದಷ್ಟು ಬೇಗ ರಾಣನ್ನ ಹುಡುಕಿಸ್ಬೇಕು ಅಂತ ಪೊಲೀಸರ ಸಹಾಯ ಕೇಳಿದ್ದೀನಿ. ಜನನಿ ಪಾರ್ವತಿ ಇಬ್ಬರನ್ನು ಕರ್ಕೊಂಡು ಒಂದ್ಸಲ ನಾನು ಅರುಂಧತಿ ರಾಣನ್ ಮನೆಗೆ ಹೋಗಿದ್ದೆ. ಆ ಅಡ್ರೆಸ್ಸು ನನ್ನ ಹತ್ರ ಇತ್ತು. ಅದನ್ನು ನಾನು ಪೊಲೀಸಿಗೆ ಕೊಟ್ಟಿದ್ದೀನಿ. ಆದರೆ ಅವನೀಗ ಆ ಮನೇಲಿಲ್ಲ. ಅಕ್ಕಪಕ್ಕದವರು ಮನೆ ಖಾಲಿ ಮಾಡಿಕೊಂಡು ಅವನು ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಅವನು ಊರಿನ ಬಗ್ಗೆನೂ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ್ದೀನಿ, ಪೊಲೀಸಿಗೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ರಾಣ ಪೊಲೀಸ್ ಕೈಗೆ ಸಿಕ್ಕು ಬೀಳ್ತಾನೆ. ಅಖಿಲ, ಈಗಲೇ ಹೋಗಿ ಆದಿತ್ಯ ಪಾರ್ವತಿಗೆ ಈ ವಿಷಯ ಹೇಳಿ ಬರ್ತೀನಿ. ಬೇಡ ರಘು, ನಾನು ಆದಿ ಪಾರ್ವತಿಗೆ ಹತ್ರ ಆಗ್ತಿದ್ದೀನಿ ಅಂತ ಗೊತ್ತಾದರೆ ರಾಣ ಅವರಿಗೆ ಮತ್ತೆ ಅಪಾಯ ಮಾಡೋ ಪ್ರಯತ್ನ ಮಾಡ್ಬೋದು. ಪಾಪ ಆದಿ ಪಾರ್ವತಿ ಮೊದಲೇ ಒತ್ತಡದಲ್ಲಿದ್ದಾರೆ. ಯಾವ ಕಾರಣ ಇಟ್ಕೊಂಡು, ಯಾವ ವಿಷಯ ಇಟ್ಕೊಂಡು ರಾಣ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗೋವರೆಗೂ ನಾವು ಅವ್ರ ಹತ್ರ ಹೋಗೋದು ಬೇಡ. ನೀವು ಅಷ್ಟೇ, ನನ್ನ ಪರವಾಗಿ ಅವ್ರ ಹತ್ರ ಏನು ಮಾತಾಡಕ್ಕೆ ಹೋಗಬೇಡಿ. ಸುಮ್ಮನೆ ಇದ್ಬಿಡಿ ರಘು. ಆದರೂ ನನಗೆ ನಿಜಕ್ಕೂ ಈಗ ಬಲ ಬಂದಿದೆ. ನಮ್ಮ ಮಕ್ಕಳು ನಮ್ಮ ನೆಮ್ಮದಿಗೋಸ್ಕರ ಹೋರಾಡ್ತಿದ್ದಾರೆ. ನಾವು ಮಕ್ಕಳು ಕಳ್ಕೊಂಡಿರೋ ನೆಮ್ಮದಿನ ವಾಪಸ್ ತರೋದು ಪ್ರಯತ್ನ ಪಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ಗುರಿ ತಲುಪ್ತೀವಿ ಅನ್ನೋ ನಂಬಿಕೆ ನನಗಿದೆ. ಇದೇ ಮನೆಯಲ್ಲಿ ನಾನು, ನೀನು, ನಮ್ಮ ದೊಡ್ಡ ಮಗ, ದೊಡ್ಡ ಸೊಸೆ, ಮಿಕ್ಕ ಎಲ್ಲರೂ ಒಟ್ಟಿಗೆ ಇರೋ ದಿನ ಆದಷ್ಟು ಬೇಗ ಬರುತ್ತೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಆ ಭರವಸೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಖಿಲ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಬಸ್ರಿ ಅನ್ನೋದು ನಿಮ್ಗೆ ಈಗ ತಾನೇ ಗೊತ್ತಾಗ್ತಿದೆ ಅನ್ನೋ ಥರ. ಬಾರು, ಅದು ನಿನ್ನ ಹೊಟ್ಟೆ 4 ತಿಂಗಳು ತುಂಬ್ತಲ್ಲ, ಅದಕ್ಕೆ ಈಗ ಹೊಟ್ಟೆ ಕಾಣಿಸ್ಕೊತಾ ಇದೆ. ಅಂದರೆ ನಮ್ಮ ಮಗಳು ಬೆಳೀತಾ ಇದ್ದಾಳೆ ಏನು? ಬಾರು, ನನಗಿವತ್ತು ಕೆಲ್ಸಕ್ಕೆ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆದರೆ ಏನು ಮಾಡೋದು? ನಿನ್ನನ್ನು, ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಬರ್ತೀನಿ. ಬನ್ನಿ. ನೀವು ಬರ್ತೀನಿ ಅಂದ್ರೆ ನಾನು ಬನ್ನಿ ಅಂದೆ, ತಪ್ಪಾ? ಹೌದಾ? ಯಜಮಾನ್ರೆ ನೋಡ್ತಿದ್ದಾಳೆ. ಯಾರು? ನನ್ನ ಹೊಟ್ಟೆಲಿರೋ ನಮ್ಮ ಮಗಳು. ಬಾರು. ಏನು ಪಾರು ಅಂತ ಇಲ್ಲೇ ಇರ್ತೀರಾ ಅಥವಾ ಕೆಲ್ಸಕ್ಕೆ ಹೋಗ್ತೀರಾ? ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ಬಂದ್ಮೇಲೆ ನೀನು ನೋಡ್ಕೊತೀನಿ. ನೀವು ಸಂಜೆ ಬಂದ್ಮೇಲೆ ನೋಡ್ಕೊಳ್ಳೋವ್ರಂತೆ, ಈಗ ಹೋಗಿ. ಸರಿ. ಸರಿ ಪರೋ.
ನಾನು ಬರ್ತೀನಿ. ಹುಷಾರು. Hold on, stop it. ಯಾಕೆ ಪ್ರೀತು ಆಟೋ ಅಡ್ಡಾಗ್ತಾ ಇದೆಯಾ? ಬ್ರೋ ನಾನು ಆಫೀಸ್ ಡ್ರಾಪ್ ಮಾಡು, ರೆಡಿ ನಡಿ. ಅಲ್ಲ ಪ್ರೀತು, ನಿನ್ ಕಾರ್ಗೆ ಏನಾಗಿದೆ? ಕಾರಿಗೆ ಏನಾಗಿದೆ? ಅದ್ರ ಜಾಗದಲ್ಲದು ಸೇಫ್ ಆಗಿ ನಿಂತಿದೆ. ಮತ್ತೆ ಆಟೋ ಯಾಕೆ? ಇವತ್ತಿಂದ ನಿನ್ನ ಆಟೋದಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಪೂರ್ತಿ ತಿಂಗಳಿನ ಆಟೋನ ಬುಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನ್ನ ಆಫೀಸ್ಗೆ ಡ್ರಾಪ್ ಮಾಡಬೇಕು. ಆಮೇಲೆ ಆಫೀಸಲ್ಲಿ ಪ್ರೀತು ಜೊತೆನೆ ಪ್ರೀತು ಕಣ್ಮುಂದೆನೇ ಓಡಾಡ್ಕೊಂಡಿರ್ಬೇಕು. ಮಧ್ಯಾಹ್ನ ಊಟನ ಒಟ್ಟಿಗೆ ಮಾಡಬೇಕು. ಇಬ್ರು ಒಟ್ಟಿಗೆ ಸೇರಿ ಸಿನಿಮಾ ನೋಡ್ಬೇಕು. ಆಮೇಲೆ ಸಂಜೆ ಆಫೀಸ್ ಮುಗಿದ್ಮೇಲೆ ಮನೆಗೆ ವಾಪಸ್ ಡ್ರಾಪ್ ಮಾಡಬೇಕು. ಪ್ರೀತು ಬ್ರೋ ನಾನು ಫಿಕ್ಸ್ ಆಗಿದ್ದೀನಿ ಬ್ರೋ, ನಡಿ ಬೇಗ ಹೋಗ್ಬೇಕು. ನಡಿ ಹೋಗೋಣ. ಪ್ರೀತು ಪ್ರೀತು ಪ್ಲೀಸ್ ಇಳಿ ಪ್ರೀತು. ನಾನೇ ಕೇಳಿಲಿ? ಮುದ್ದು ತಮ್ಮ ಅಲ್ವಾ, ಇಳಿ ಪ್ರೀತು. ಇಲ್ಲ ಬ್ರೋ ನಾನು ಹೇಳಿಲ್ಲ, ಹೋಗೋಣ ಬಾ. ಈ ಅಣ್ಣ ಹೇಳಿದ ಮಾತನ್ನ ಈ ತಮ್ಮ ಯಾವತ್ತೂ ಮೀರಿಲ್ಲ, ಇವತ್ತು ಮೀರಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರೀತು, ನೀನು ನಿನ್ನ ಕಂಫರ್ಟ್ ಬಗ್ಗೆ ಯೋಚನೆ ಮಾಡಿದೆ, ಬರೀ ನನ್ನ ಸಂಪಾದನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ ಅನ್ನೋದು ನನಗೆ ಅರ್ಥ ಆಗಲ್ವಾ ಪ್ರೀತು? ಬಟ್ ಬೇಡ ಪ್ರೀತು. ಯಾಕೆ ಬ್ರೋ? ಬೆಳಗ್ಗಿಂದ ಸಂಜೆವರೆಗೂ ಮಾಮ್ ಜೊತೆ ಇರ್ಬೋದು ಅಂತ ಮಾಮ್ ಕಾರ್ಗೆ ಡ್ರೈವರ್ ಆದೆ. ಈಗ ನಿಮ್ಮ ತಮ್ಮನೇ ಬೆಳಗ್ಗಿಂದ ಸಂಜೆವರೆಗೂ ಇರೋ ಬಾ ಅಂತ ಕರೀತಿದ್ರೆ ನಿಂಗೆ ಇಷ್ಟ ಆಗ್ತಿಲ್ವಾ? ಪ್ರೀತು, ನಾವಿಬ್ರು ಒಟ್ಟಿಗೆ ಆಟೋದಲ್ಲಿ ಆಫೀಸ್ಗೆ ಹೋದ್ರೆ ಮಾತ್ರನಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು? ನೀನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಆಫೀಸಿಂದ ಬಂದಮೇಲೆ ಯಾವಾಗ ಬೇಕಾದರೂ ನನ್ನ ಹತ್ರ ಬಂದು ಮಾತಾಡಬಹುದು. ಆದರೆ ಆಫೀಸ್ಗೆ ಆಟೋದಲ್ಲೇ ಹೋಗ್ತೀನಿ ಅನ್ನೋ ಯೋಚನೆನ ಬಿಟ್ಬಿಡು ಪ್ರೀತು. ಯಾಕೆ ಅಂದರೆ ನೀನು ಅರಸನ್ ಕೋಟೆ ಮಗ. ನೀನು ಆಫೀಸ್ ಮುಂದೆ ಆಟೋದಲ್ಲಿ ಇಳಿದ್ರೆ ಅಮ್ಮನ ಘನತೆಗೆ ಧಕ್ಕೆ ತಂದಾಗುತ್ತೆ. ನಿನ್ನ ಕಾರಲ್ಲೇ ಹೋಗು. ನನ್ನ ತಮ್ಮ ಜಾಣ ಅಲ್ವಾ? ಪ್ಲೀಸ್, that's like a good guy. ಸರಿ ಬ್ರೋ, ಹೋಗಿ ಬರ್ತೀನಿ. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಹುಷಾರು. ಸರಿ ಭಾವ. ಆದಿ ಪಾರ್ವತಿ ಇಬ್ಬರು ದೂರ ಇರೋ ನೋವನ್ನ ಈ 4 ಜನರ ಬಾಂಧವ್ಯ ಮರೆಸುತ್ತೆ. ದೇವ್ರೆ, ಈ 4 ಜನರ ಒಗ್ಗಟ್ಟು ಸದಾ ಹೀಗೆ ಇಲ್ಲಪ್ಪ. ನನ್ನ ಖುಷಿ ಜೀವನದ ಕಥೆನೇ ಮುಗೀತು. ಎಲ್ಲಿಗೆ ಪಯಣ? ಲೇ ದಾಮು, ಯಾರ ಕಥೆ ಮುಗೀತು ಅಂತ ಈ ಪ್ಯಾಟೋ ಸಂಘ ಹಾಡ್ತಾ ಇದೆಯೇ? ರೀ, ನಾನು ಈ ಮನೇಲಿ ಜೀವಂತ ಇರೋವರೆಗೂ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಹೀಗೆ ಇರಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ನನ್ನ ಆಸೆಗೆಲ್ಲ ಬೆಂಕಿ ಬಿತ್ತು. ಇನ್ನೆಲ್ಲಿ ಕತೆ? ನನ್ನ ಜೀವನದಲ್ಲಿ ಬರೀ ವ್ಯಥೆ. 3 ಹೊತ್ತು ಅರ್ಧ kg ಮೇಕಪ್ ಹಾಕೊಂಡು ಉಂಡಾಡಿ ಗುಂಡಿ ತರ ಮನೆ ತುಂಬಾ ಓಡಾಡ್ಕೊಂಡು ಇರ್ತೀಯಪ್ಪ. ಇನ್ಯಾವ ಸಂತೋಷ ಬೇಕು? ಅದಿರ್ಲಿ, ಯಾವ ಬೆಂಕಿ ಬಗ್ಗೆ ಮಾತಾಡ್ತಿದ್ದೆ? ರೀ, ಆ ಪಾರ್ವತಿ ಬಸ್ರಿ ಗೊತ್ತಾ? ಹೌದೇನೆ, ನಮ್ ಪಾರ್ವತಿನೂ ಬಸ್ರಿನಾ? ಈ ವಿಷಯ ನಿಂಗೆ ಗೊತ್ತಾಯ್ತು? ಅಣ್ಣ ಅತ್ತಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನೇ ಹೋಗಿ ಈಗಲೇ ಹೇಳಿ ಬಂದ್ಬಿಡ್ತೀನಿ. ಬೇಡ ಬೇಡ ಬೇಡ, ಮೊದಲು ನಮ್ಮ ಆದಿಗೂ ಪಾರ್ವತಿಗೂ ವಿಶ್ ಮಾಡ್ತೀನಿ ಕಡೆ.
ಕಂಡೋರ್ ಹೊಟ್ಟೆ ಉರ್ಸಿದ್ ಸಾಲ್ದು ಅಂತ ನೀವ್ ಅದಕ್ಕೆ ತುಪ್ಪ ಬೇರೆ ಸುರಿತಾ ಇದ್ದೀರಾ? ಆ ಪಾರ್ವತಿ ಬಸ್ರಿ ಆಗಿದೋಳು ಅನ್ನೋದೇ ನಾನು ಹೊಟ್ಟೆ ಉರಿತಾ ಇರೋದು. ಪಾರ್ವತಿ ಬಸ್ರಿ ಅಂತ ಈ ಇಡೀ ಮನೆಯವ್ರಿಗೆ ಗೊತ್ತಿದೆ. ಪಾರ್ವತಿ ಆದಿತ್ಯನ ಈ ಮನೆಯಿಂದ ಗೆಟ್ ಔಟ್ ಅಂತ ಅಂದಿದ್ದ ಅಕ್ಕನೇ ಪಾರ್ವತಿ ಮಗು ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಇದೇ ನೆಪದಲ್ಲಿ ಅಕ್ಕ ಆದಿತ್ಯನು ಪಾರ್ವತಿನೂ ಈ ಮನೆ ಒಳಗಡೆ ಬಿಟ್ಕೊಂಡ್ಬಿಟ್ರೆ ಅವಳು ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸಿ ನನ್ನನ್ನು ಮೂಲೆ ಗುಂಪು ಮಾಡಿದ್ರೆ ಅಂತ ಭಯ ಆಗ್ತಿದೆ ನನಗೆ. ಅದೇನು ಅಂತ ಗಂಟು ಬಿದ್ದಿಯೇ? ಮನಸ್ಸಿನ ವಿಕಾರಕ್ಕೂ ಒಂದು ಮಿತಿ ಅಂತ ಇರಬೇಕು. ನಮ್ಮ ಪಾರ್ವತಿ ಆದಿ ಇಬ್ರು ನಮ್ಮ ಮನೆಯವರು, ನಮ್ಮ ಮನೆ ಮಕ್ಕಳು. ನಮ್ಮ ಪಾರ್ವತಿ ಹೊಟ್ಟೆಲಿ ಹುಟ್ಟಿರೋ ಮಗು ನಮ್ಮ ಮನೆ ಮೊಮ್ಮಗು ಕಣೆ. ನೋಡು, ಪಾರ್ವತಿನ ಕಾಂಪಿಟೇಟರ್ ಆಗಿ ನೋಡದೆ ನಿನ್ನ ಆಸೆ ದುರಾಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವಳನ್ನೊಂದು ಹೆಣ್ಣಾಗಿ ನೋಡೆ. ಪಾರ್ವತಿ ಎಷ್ಟು ಒಳ್ಳೆ ಹುಡುಗಿ. ಅವಳು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೂ ನಿನ್ನನ್ನು ಒಂದಿನ ಆದರೂ ನಿನ್ನ ಮೇಲೆ ಅಧಿಕಾರ ಚಲಾಯಿಸಿದಾಳ? ಇಲ್ಲ ತಾನೆ? ಅಂಥವಳ ಮೇಲೆ ಹಗೆ ಸಾಧಿಸಿದ್ರೆ ಪಾಪ ಕಟ್ಕೊಳ್ಳೋದು ನಿನಗೆ ಕಣೆ, ನಿನಗೆ ಅಲ್ವೇ? ಬೆಟ್ಟದಷ್ಟು ಆಸೆ ಇದ್ರೂ ತಿನ್ನೋದು ಒಂದೇ ಹಿಡಿ ಅನ್ನ. ಇವತ್ತು ಮಲಗಿದವರು ನಾಳೆ ಎದ್ದೇಳ್ತೀವೋ ಇಲ್ವೋ ಅನ್ನೋ ಖಾತ್ರಿನೇ ಇಲ್ಲ. ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ಅಸೂಯೆ ದುರಾಸೆ ಇಟ್ಕೊಂಡು ಸಾಹಿತ್ಯ? ನನ್ ಸುಖ ಕಡ್ಡಿ ಆದವ್ರನ್ನ ಈ ಮನೆಯಿಂದ ದೂರ ಇಡ್ಬೇಕು ಅಂತ ಅನ್ಕೊಳ್ಳೋದು ತಪ್ಪೇನ್ರಿ? ನೋಡೆ, ನಾವು ಸುಖವಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ. ನಮ್ಮ ಸುಖಕ್ಕೋಸ್ಕರ ಇನ್ನೊಬ್ಬರನ್ನ ಮನೆಯಿಂದ ದೂರ ಇಡಬೇಕು ಅಂತ ಮಸಲತ್ತು ಮಾಡೋದಿದೆ ನೋಡು, ಅದು ದೊಡ್ಡ ತಪ್ಪು. ದೇವರು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ನೆಮ್ಮದಿಯಾಗಿರೋದನ್ನು ಕಲ್ತ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ನಿನಗೆ ಒಳ್ಳೆಯದು, ಇಲ್ಲ ಅಂದರೆ ನಿನ್ನ ಹಣೆ ಬರ. ಹಲೋ ಆದಿ, ಕಂಗ್ರ್ಯಾಚುಲೇಷನ್ ಕಡೋ, ಅಪ್ಪ ಆಗ್ತಿದ್ಯಂತೆ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಈಗ ನನಗೆ ಬರ್ತಿರೋ ಕೋಪಕ್ಕೆ ಈ ಪ್ರಾಣಿ ತಲೆ ಮೇಲೆ ಕಲ್ಲೇ ತಗ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ಈ ಪಾರ್ವತಿನ ಈ ಮನೆಯಿಂದ ದೂರ ಇಡೋ ಬರದಲ್ಲಿ ನಾನು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯೋ ಥರ ಆಗ್ಬಿಡುತ್ತೆ. ಅಯ್ಯೋ ಅದು ಬೇಡಪ್ಪ. ಅದಕ್ಕಿಂತ ಇಲ್ಲೇನು ನಡೀತಿದೆಯೋ ಅದನ್ನ ಕಣ್ತುಂಬ ನೋಡ್ಕೊಂಡು ಸುಮ್ಮನಿರೋದು ವಾಸಿ ಅನ್ಸುತ್ತೆ. ನೀವೇನಂತೀರಾ ಫ್ರೆಂಡ್ಸ್? ಹಾಂ, ಹಾಗೆ ಮಾಡ್ತೀನಿ. ಮ್ಯಾಮ್, ಫೋನ್ ಇದೆ. ನಮಸ್ಕಾರ ರುದ್ರೇಗೌಡ್ರೆ. ಹಾಂ, ಹೌದಾ? ಓಹ್, ಆಲ್ ರೈಟ್. ಓಕೆ ಓಕೆ ರುದ್ರೇಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಕಾಲ್. ಅಖಿಲ, ಯಾರೀ ರುದ್ರೇಗೌಡ? ಇದಕ್ಕೆ ಮುಂಚೆ ಹೆಸರು ಕೇಳಿರ್ಲಿಲ್ವಲ್ಲ? ಹೊಸ ಇನ್ವೆಸ್ಟರಾ? ಅಲ್ಲ, ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ರಾಣನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಸಹಾಯ ಕೇಳಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಫೋನ್ ಮಾಡಿ. ರಾಣ ಎಲ್ಲಿದ್ದಾನೆ ಅಂತ ಏನಾದರೂ ಗೊತ್ತಾಯ್ತಂತ? ಇಲ್ಲ, ಪೊಲೀಸ್ಗೆ ನಾನು ರಾಣನ ಊರು, ಅವನ ಮನೆ ಅಡ್ರೆಸ್ಸನ್ನೆಲ್ಲ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ. ಪೊಲೀಸ್ ಅಲ್ಲಿಗೆ ಹೋಗಿದ್ರಂತೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ. ಅವನ ಮನೇಲಿ ಅವನ ಹೆಂಡತಿ ಮಕ್ಕಳು ಮಾತ್ರ ಇದ್ರಂತೆ, ಅವನು ಇರಲಿಲ್ವಂತೆ. ಅವನು ಮನೆಗೆ ಬಂದು ತಿಂಗಳಾನ್ಗಟ್ಲೆ ಆಗಿದೆ ಅಂತ ಹೇಳಿದ್ರಂತೆ. ಅದನ್ನು ತಿಳಿಸೋದಕ್ಕೆ ಫೋನ್ ಮಾಡಿದ್ರು. ಮತ್ತೇನಾದರೂ ವಿಷಯ ಗೊತ್ತಾದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಅಖಿಲ, ರಾಣ ಅದೇ ಊರಲ್ಲಿದ್ದು ಹೆಂಡತಿ ಮಕ್ಕಳ ಕೈಯಲ್ಲಿ ಸುಳ್ಳು ಹೇಳಿಸಿರ್ಬೋದಾ? ಇಲ್ಲ, ಅಂಥ ಚಾನ್ಸ್ ಇಲ್ಲ ಅನ್ಸತ್ತೆ. ಯಾಕಂದರೆ ಪೊಲೀಸ್ನವರು ತುಂಬ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ರಾಣನ್ಗೆ ಅವ್ರು ಅಲ್ಲಿಗೆ ಹೋಗೋ ಸುಳಿವು ಮೊದಲೇ ಸಿಗೋದಕ್ಕೆ ಚಾನ್ಸೇ ಇಲ್ಲ. ರಾಣ ಇಲ್ಲೂ ಇಲ್ಲ, ಊರಿಗೂ ಹೋಗಿಲ್ಲ ಅಂದರೆ ನೀನು ಎಲ್ಲಿದ್ದಾನೆ? ಎಲ್ಲಿ ಹೋಗಿರ್ಬೋದು? ಅದೇ ನನಗೂ ಗೊತ್ತಾಗ್ತಿಲ್ಲ.
ಇವನು ರಾಣ ಅಲ್ವಾ? ಎಸ್, ಅವನೇ. ಮೊದಲಿನ ವಿಷಯನ ಬ್ರೋಗ್ ಹೇಳೋಣ. ಹೇಳಿ ಪ್ರೀತು. ಬ್ರೋ, ರಾಣನ್ ನೋಡಿದೆ ಬ್ರೋ. ಎಲ್ಲಿ ಪ್ರೀತು? ನಾನು ಆಫೀಸ್ಗೆ ಹೋಗ್ತಾ ಆನ್ ದ ವೇ. ಈಗ ತಾನೇ ರಾಣ ಪಾರ್ಸಲ್ ತೊಗೊಂಡು ಬೈಕ್ ಕತ್ಕೊಂಡು ಹೋದ ಬ್ರೋ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾದ್ರೆ ರಾಣ ಇದೇ ಊರಲ್ಲಿದ್ದಾನೆ. ಅಲ್ಲ ಪ್ರೀತು, ಅವ್ನ ಕಣ್ಮುಂದೆ ಹೋಗೋದನ್ನ ನೋಡ್ಕೊಂಡು ನಿಂತಿದ್ಯಲ್ಲ, ಹೋಗೋನ ಹಿಡಿಯೋದು ಬಿಟ್ಟು ನನಗೆ ಯಾಕೆ ಫೋನ್ ಮಾಡಿದ್ಯಾ? ಸಾರಿ ಬ್ರೋ, ಅವ್ನು ನೋಡ್ತಿದ್ದಾಗೆ ನಿಂಗೆ ಹೇಳಬೇಕು ಅಂತ ಫೋನ್ ಮಾಡಿದೆ ಬ್ರೋ. ಇಟ್ಸ್ ಓಕೆ ಪ್ರೀತು. ಇವಾಗ ನೀನು ಮೊದಲು ಅವನ್ನ ಫಾಲೋ ಮಾಡು. ಅವ್ನ ಮನೆ ಎಲ್ಲಿ ಅನ್ನೋದನ್ನ ಪತ್ತೆ ಮಾಡು. ಓಕೆ ಬ್ರೋ, ಈಗಲೇ ಫಾಲೋ ಮಾಡ್ತೀನಿ. ಸಾರಿ ಸರ್, ಫೋನ್ ಅಟೆಂಡ್ ಮಾಡಿದ್ದಕ್ಕೆ. ನಿಧಾನ ನೋಡು. ಎಷ್ಟು ದಿವಸ ಅಪ್ಪ ಅವ್ರಿಗೆ ನಿನ್ನ ವಾಕ್ ಮಾಡಿಸೋ ದುಷ್ಟ ಇತ್ತು. ಇವತ್ತು ನನ್ನ ಪಾಲ್ಗೆ ನಿಧಾನ. ಓಯ್, ಇದನ್ನೇನು ಮನೆ ಲಾನ್ ಅನ್ಕೊಂಡಿದ್ದೀರಾ ಅಥವಾ ಪಬ್ಲಿಕ್ ಪಾರ್ಕು ಅನ್ಕೊಂಡಿದ್ದೀರಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿಮ್ಮ ಅಪ್ಪ ಮಗಳಿಗೆ ವಾಕಿಂಗ್ ಮಾಡೋದಕ್ಕೆ? ದಯವಿಟ್ಟು ಕ್ಷಮಿಸಿ. ಅದು ನನ್ನ ಮಗಳಿಗೆ ಡಾಕ್ಟ್ರು. ಓಹೋ, ಡಾಕ್ಟ್ರು ಬಸ್ರಿ ಹುಡುಗಿ ವಾಕಿಂಗ್ ಮಾಡ್ಲಿ ಅಂತ ಹೇಳಿದ್ದಾರೆ. ಅರಸನಕೋಟೆ ಲಾನ್ ಅಲ್ಲಿ ಹೋಗಿ ವಾಕಿಂಗ್ ಮಾಡಿ ಅಂತ ಹೇಳಿಲ್ಲ. ನಿಮ್ಮ ಅಪ್ಪ ಮಗಳ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಾ? ನೋಡಿ, ನನ್ನ ಬಗ್ಗೆ ಏನು ಬೇಕಾದರೂ ಮಾತಾಡಿ, ಆದರೆ ನಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಏನೇ ಮಾಡ್ತೀಯಾ? ಮಾತಾಡಿದ್ರೆ ಏನೇ ಮಾಡ್ತೀಯಾ? ಹಾ, ನಮ್ಮ ಜನ ನೀ ಪ್ರೆಗ್ನೆಂಟ್ ಆಗಿರೋದಕ್ಕೆ ನಮ್ಮ ಇಡೀ ಅರಸನಕೋಟೆಯಲ್ಲಿ ಹಬ್ಬ. ನೀನ್ ಪ್ರೆಗ್ನೆಂಟ್ ಆಗಿರೋದಕ್ಕೆ ನನ್ಗೆ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನನಗೆ ಮಾತ್ರ ಅಲ್ಲ, ನಮ್ಮ ಅಖಿಲಕ್ಕನಿಗೂ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ಗೊತ್ತಿದ್ರು ಅದ್ ಯಾವ ಪುರುಷಾರ್ಥಕ್ಕೆ ಈ ಹೊಟ್ಟೆ ಹೊತ್ಕೊಂಡು ಅಕ್ಕನಿಗೆ ಕಾಣಿಸ್ಲಿ ಅಂತ ಇಲ್ಲಿ ಓಡಾಡ್ತಿರ್ತೀಯ? ಓಹೋ, ನೀನ್ ತಲೆ ತಿರುಗಿ ಬೀಳೋದನ್ನ ಅಕ್ಕ ತಡೆದ್ರು ಅಂತ ಧೈರ್ಯ ಬಂದ್ಬಿಟ್ಟಿದ್ಯಾ? ನೀನ್ ಹೊಟ್ಟೆಲಿರೋ ಪಿಂಡಕ್ಕೋಸ್ಕರ ಇವತ್ತಲ್ಲ ನಾಳೆ ಕರೆದ್ರೂ ಕರಿಬಹುದು ಅನ್ನೋ ಪ್ಲಾನು ಅಲ್ವಾ? ಓಹೋ, ಹುಟ್ಟೋ ಮಗುನ ಮುಂದೆ ಇಟ್ಕೊಂಡು ಯಾವತ್ತಾದ್ರೂ ಒಂದಿನ ಅರಸನಕೋಟೆ ಒಳಗೆ ನುಗ್ಗಬಹುದು ಅನ್ನೋ ಪ್ಲಾನ್ ಇದ್ರೆ ನೀವ್ ಅಪ್ಪ ಮಗಳು ಅದನ್ನ ಮೊದಲು ತಲೆಯಿಂದ ತೆಗೆದುಹಾಕಿ. ಲೇ ಪಾರ್ವತಿ, ನೀನು ಪ್ರೆಗ್ನೆಂಟ್ ಅಂತ ಕೇಳ್ದಾಗಲೇ ನಮ್ಮ ಅಕ್ಕ ಮರಗ್ಲಿಲ್ಲ. ನಿನ್ ಮಗು ಹುಟ್ಟುಬಿಟ್ರೆ ಮರಗ್ ಬಿಡ್ತಾರಾ? ನಿಮ್ಮಿಬ್ರಿಗೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಮೊದ್ಲು ಈ ಮನೆಯಿಂದ ಜಾಗ ಖಾಲಿ ಮಾಡಿ. ಏಯ್, ನಿಮ್ಮಪ್ಪನ ಕರ್ಕೊಂಡೋಗೆ. ದಾಮಿನಿ, ಬಂದೆ ಅಕ್ಕ. ಈಗ ಮನೆಯವ್ರು ಯಾರು ನನ್ನ ಜೊತೆ ಮಾತಾಡೋದು ಅತ್ಯಮ್ಮಂಗೆ ಇಷ್ಟ ಇಲ್ಲ ಅಪ್ಪ. ಜನನಿ ಬಸ್ರಿ ಅನ್ನೋ ಕಾರಣಕ್ಕೆ ನಮ್ಮ ಮನೆಗೆ ಬಂದು ಹೋಗೋದಕ್ಕೆ ಬಿಟ್ಟಿದಾರಷ್ಟೆ. ಈಗಲಾದರೂ ಒಪ್ಕೋತೀಯಾ? ಅತ್ಯಮ್ಮಂಗೆ
ನನ್ನ ಹೊಟ್ಟೆಲಿರೋ ಮಗು ಮೇಲೆ ಮಾತ್ರ ಕಾಳಜಿ, ನನ್ನ ಮೇಲಾಗಲಿ ಯಜಮಾನ್ರ ಮೇಲಾಗಲಿ ಅಲ್ಲ ಅಂತ. ನಡಿಯಮ್ಮ ಹೋಗೋಣ. ದಾಮಿನಿ, ಏನಂದೆ ನೀನು ಅವ್ರಿಗೆ? ಇದೇನು ಮನೆನಾ ಪಬ್ಲಿಕ್ ಪಾರ್ಕ್ ಅಂತ ಕೇಳಿದ್ಯಾ? ಈ ಮನೆ ಪಾರ್ವತಿಗೂ ಸೇರಿದ್ದು ಅಂತ ಗೊತ್ತು ತಾನೆ? ಮಾನ ಮರ್ಯಾದೆ ಇದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತೀಯ, ಅದು ನನ್ನ ಪಾರ್ವತಿಗೆ. ಎಷ್ಟು ಧೈರ್ಯ ನಿನಗೆ? ಹ ದಾಮಿನಿ, ನಿನ್ನ ವಿಷಯದಲ್ಲಿ ನನ್ನ ತಾಳ್ಮೆಗೂ ಕ್ಷಮೆಗೂ ಒಂದು ಮಿತಿ ಇದೆ. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಾಮಿನಿ, ಇದೇ ಕೊನೆ. ಇನ್ನೊಂದ್ಸಲ ನನ್ನ ಪಾರ್ವತಿ ಮನಸ್ಸನ್ನ ನೋಯಿಸೋ ತರ ಏನಾದ್ರೂ ಮಾತಾಡಿದ್ರೆ ತಕ್ಕ ತಲೆ ದಂಡ ತೆರಬೇಕಾಗುತ್ತೆ. ಹುಷಾರ್.